ಹೇಳಿಲ್ವಾ? ನಾನು ಹೇಳ್ದಾಗೆ ನಡೆದಿದೆ. ಇಬ್ರು ಎಲ್ಲಿಗೆ ಹೋಗಿದ್ದಾರೆ? ನಾನ್ ಹೆಂಡತಿ ಆಗ್ಬೇಕಾಗಿರೋಳು. ನಾನ್ ಮೊದಲು ಬರ್ತ್ಡೇ ವಿಶಸ್ ಹೇಳ್ಬೇಕು ಅಂತ ಎಷ್ಟೋ ಆಸೆ ಪಟ್ಟಿದ್ದೆ. ನನ್ನ ಬೇಡ ಅಂದು ಈ ಅರ್ಧ ರಾತ್ರಿ ಹೊತ್ತಲ್ಲಿ ಅವನಿ ಜೊತೆ ಹೊರಗಡೆ ಹೋಗಿರೋ ಹಾಗಿದೆ. ಎಂಥ ಮೋಸ ಇದು! ಇದೆಲ್ಲ ಅವನೇ ಮಾಡಿರೋ ಕೆಲಸನೇ ಆಗಿರತ್ತೆ. ಏನೋ ಮಾಯದ ಮಾತುಗಳು ಹೇಳಿ ಕರ್ಕೊಂಡು ಹೋಗಿರ್ತಾಳೆ. ಶ್ರೀಕರಿಗೆ ಬುದ್ಧಿ ಇರ್ಬೇಕಲ್ವಾ? ಏನ್ರಿ, ಶ್ರೀಕರಿಗೆ ಫೋನ್ ಮಾಡಿ ಬೇಗ. ನಾಟ್ ರೀಚಬಲ್ ವೇದ. ಮದ್ವೆ ಆಗ್ಬೇಕಾಗಿರೋನು ಮದ್ವೆ ಆಗ್ದಿರೋ ಹುಡುಗಿ ಜೊತೆ ಅರ್ಧ ರಾತ್ರಿಯಲ್ಲಿ ಹೊರಗಡೆ ಹೋಗೋದು ಅಂದ್ರೇನು? ಯಾರಾದ್ರೂ ನೋಡಿದ್ರೆ ಎಷ್ಟು ಕೆಟ್ಟ ಹೆಸರು. ಮನೆಗ್ ಬಂದ್ಮೇಲೆ ಆ ಅವನಿನ ವಿಚಾರಿಸ್ಕೋತೀನಿ. ನಂಗೆ ಇದಕ್ಕಿಂತ ಅವಮಾನ ಇನ್ನೇನಾದ್ರೂ ಇರತ್ತಾ? ಈ ಸಮಯದಲ್ಲಿ ಎಲ್ಲಿಗೆ ಹೋಗಿರ್ತಾರೆ? ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀಯಾ? ಕಣ್ಮುಚ್ಕೊಳ್ಳಿ. ಏನಕ್ಕೆ? ಹೇಳಲ್ಲ. ನಾನು ಕರ್ಕೊಂಡು ಹೋಗ್ಬೇಕಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಕಣ್ಮುಚ್ಕೊಳ್ಳಿ. ಈ ಸಮಯದಲ್ಲಿ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ಈ ಸರ್ಪ್ರೈಸ್ ಏನೋ ನನಗಂತೂ ಅರ್ಥ ಆಗ್ತಿಲ್ಲ. ಏನಕ್ಕಿದೆಲ್ಲ? ನಾನ್ ನಿಮ್ ಹೆಂಡತಿ ಆದ್ಮೇಲೆ ಬಂದಿರೋ ಮೊದಲನೇ ಹುಡ್ದಪ್ಪ ಇದು. ಅದಕ್ಕೆ ಹೀಗೆ ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡಿದೆ. ಒಂದ್ಸಲ ಟೈಮ್ ತೋರಿಸಿ. 12ಗೆ 30 ಸೆಕೆಂಡ್ಸ್ ಇದೆ. ವೇಟ್ ಮಾಡೋಣ. ನಿನ್ಗಿಂತ ಮುಂಚೆ ನಾನೇ ಶುಭಾಶಯನ ಹೇಳ್ತೀನಿ. ಓಕೆ? ಓಕೆ. ಕೇಕ್ ಕಟ್ ಮಾಡಿ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಡಿಯರ್ ಶ್ರೀಕರ್ ಅವರೇ. ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ರಿಗಿಂತ ಮೊದಲು ನಾನೇ ಹೇಳ್ಬೇಕು ಅನ್ಕೊಂಡೆ, ಹೇಳ್ಬಿಟ್ಟೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ನನಗಿದು ಜೀವನ ಪೂರ್ತಿ ನೆನಪಿರುತ್ತೆ. ಮಾತು ಬಂದಾಗಿಂದ ನಾನು ಊಹಿಸೇ ಇರಲಿಲ್ಲ ನಿನ್ನ ಊಹಿಸಲಾರದಷ್ಟು ಪ್ರೀತಿಸ್ತೀನಿ ಅಂತ. ಈ ಪ್ರಪಂಚದಲ್ಲಿ ನನಗೆ ಬೆಲೆ ಬಾಳೋ ವಸ್ತು ಅಂತ ಯಾವುದೂ ಇಲ್ಲ. ನಿಮ್ಮಿಂದ ನಾನು ಪಡೆಯೋ ಪ್ರೀತಿ ಬಿಟ್ರೆ. ನನ್ನ ಜೀವನಕ್ಕೆ ಅದೃಷ್ಟ ಏನಾದರೂ ಇದೆ ಅಂದರೆ ಅದು ನೀನು ನನ್ನ ಜೀವನದೊಳಗೆ ಬಂದಿದ್ದೆ. ನನ್ನ ಜೀವನದಲ್ಲಿ ಅದ್ಭುತವಾದ ಆರಂಭ ನೀವು. ಸುಂದರವಾದ ಮುಕ್ತಾಯ ಕೂಡ ನೀವೇ ಆಗ್ಬೇಕು. ನೀವಿಲ್ದೇ ಇರೋ ಜೀವನನ ಊಹಿಸೋದಕ್ಕೂ ಆಗಲ್ಲ. ಮರಣ ಬಿಟ್ರೆ ನಮ್ಮನ್ನು ಬೇರೆ ಯಾರೂ ದೂರ ಮಾಡೋಕ್ಕಾಗಲ್ಲ. ಐ ಲವ್ ಯು.
ಇಲ್ದಿರೋ ಹಾಗೆ ಮಾಡ್ಬಿಟ್ಟೆ. ಆದ್ರೆ ಅವ್ರು ಮಾತ್ರ ಹೊರಗಡೆ ಸಂತೋಷವಾಗಿ ತಿರುಗ್ತಾ ಇದ್ದಾರೆ. ಟೈಮ್ ಇವಾಗ 12:30 ದಾಟಿದೆ. ನನಗ್ ಗೊತ್ತಿರೋ ಹಾಗೆ ಇವಾಗ ಅವ್ರು ಬರೋದಿಲ್ಲ. ಬೆಳಗಿನ ಜಾವದಲ್ಲಿ ಬರ್ತಾರೆ. ಅವ್ರಿಗೋಸ್ಕರ ವೇಟ್ ಮಾಡೋದು ಸುಮ್ಮನೆ ವೇಸ್ಟು. ಹೋಗಿ ಮಲ್ಕೊಳ್ಳೋಣ ನಡೀರಿ. ಹೌದು, ತುಂಬಾ ಕೀಳ್ಮಟ್ಟಕ್ಕೆ ಇಳಿದಿದ್ದಾರೆ. ಇದೆಲ್ಲ ಅವನಿಯಿಂದಾನೆ. ಇನ್ಯಾಕ್ ಮೀಟಿಂಗು? ಬನ್ನಿ ಮಲ್ಕೊಳ್ಳೋಣ. ನಾನ್ ಬರಲ್ಲ. ಶ್ರೀಕರ್ ಅವ್ರಿಗೋಸ್ಕರ ವೇಟ್ ಮಾಡ್ತೀನಿ. ಪ್ರಶ್ನೆ ಕೇಳ್ತೀನಿ, ನೀವ್ ಬೇಕು ಅಂದ್ರೆ ಹೋಗಿ ಮಲ್ಕೊಳ್ಳಿ. ಕುಟುಂಬದ ಗೌರವಕ್ಕೆ ಸಂಬಂಧಪಟ್ಟಿರೋ ವಿಷಯ ಇದು. ಅವ್ರು ಬರಲಿ, ಮಾಡ್ತೀನಿ. ಕಾರ್ ಶಬ್ದ ಕೇಳಿಸ್ತು, ಬಂದಿರೋ ಹಾಗಿದ್ದಾರೆ. ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗಿದ್ರಿ? ಎಲ್ಲಿಂದ ಬರ್ತಾ ಇದ್ದೀರಾ? ನಿನಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ಬೇಕು ಅಂತ ನಮ್ಮೆಲ್ರನ್ನೂ ಎಚ್ಚರ ಇರಿಸಿ ತುಂಬಾ ಆಸೆಯಿಂದ ನಿಹಾರಿಕಾ ಕಾಯ್ತಾ ಇದ್ಲು. 12 ಗಂಟೆ ದಾಟಿದ ಮೇಲೆ ನಿನ್ನ ರೂಮಿಗೆ ಬಂದ್ರೆ ನೀನು ಕಾಣಿಸ್ತಿಲ್ಲ, ಅವನೀನು ಕಾಣಿಸ್ತಿಲ್ಲ. ಅಷ್ಟಕ್ಕೂ ನಿನಗೆ ಬುದ್ಧಿ ಇದೆಯಾ ಶ್ರೀಕರ್? ಮೊದ್ಲು ಅವನಿಗೆ ಬೈರಿ. ಯಾಕಂದ್ರೆ ಸೂತ್ರಧಾರಿ ಅವಳೇ ಅಲ್ವಾ. ನಾಚಿಕೆ ಆಗಲ್ವಾ ನಿಂಗೆ? ಇನ್ನೊಬ್ಬಳನ್ನ ಮದ್ವೆ ಆಗೋನ್ ಜೊತೆ ರಾತ್ರಿ ಹೊತ್ತಲ್ಲಿ ಈ ತಿರ್ಗಾಟ ಏನು? ನನ್ನ ಮಗನ್ನ ಯಾಕೆ ಹೊರಗಡೆ ಕರ್ಕೊಂಡು ಹೋದೆ? ನನಗಾಗೋ ಸೊಸೆನ, ನನ್ನ ಮಗನ್ನ ಬೇರೆ ಮಾಡ್ಬೇಕು ಅಂತಿದ್ಯಾ? ನಿಜವಾಗ್ಲೂ ಹೆಣ್ಣೆನಾ ನೀನು? ನಿನ್ ಬಗ್ಗೆ ನಾವು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ವಮ್ಮ. ಈ ರೀತಿ ತಪ್ಪಾಲೋಚನೆ ಮಾಡ್ತೀಯ ಅಂತ ನಾವು ಊಹಿಸೋಕೆ ಆಗ್ಲಿಲ್ಲ. ಅಪ್ಪ, ಅವನಿಗೆ ಅನವಶ್ಯಕವಾಗಿ ಏನೇನು ಹೇಳ್ಬೇಡಿ. ಇನ್ನೂ ವಹಿಸ್ಕೊಂಡು ಬರ್ತಿದ್ಯಲ್ಲೋ. ನಿಮಗ್ ಹೆಂಡತಿ ಆಗೋಳು ನಾನಾ ಅವನಿನಾ? ಯಾಕೆ ನನ್ಗೆ ಎಷ್ಟು ನೋವು ಮಾಡ್ತಿದ್ದೀರಾ? ನಾನು ನಿಮಗೆ ಏನು ಅನ್ಯಾಯ ಮಾಡಿದ್ದೀನಿ ಅಂತ ನನ್ನ ದೂರ ಇಡ್ತಿದ್ದೀರಾ? ಅವನೇ ಬುದ್ಧಿ ಇವಾಗಾದ್ರೂ ಅರ್ಥ ಆಯ್ತಲ್ಲ. ಆಚೆ ಹಾಕೋದು ಒಳ್ಳೇದು. ಹೌದು, ಹುಟ್ಟು ಹಬ್ಬದ ದಿನ ಹೊರಗಡೆ ಕರ್ಕೊಂಡು ಹೋಗಿದ್ದಾಳೆ. ಮದುವೆ ದಿನ ಇನ್ನೇನ್ ಮಾಡ್ತಾಳೋ? ಎಲ್ರೂ ಗಂಟ್ಲು ಕಿತ್ತೋಗೋ ಹಾಗೆ ಮಾತಾಡ್ತಿದ್ರು. ಉತ್ತರ ಕೊಡ್ದೇನೆ ಹಾಗೆ ನೋಡ್ತಿದ್ಯಲ್ಲ, ಯಾಕೆ? ನಾನು ಉತ್ತರ ಕೊಡೋ ಅವಕಾಶನ ನೀವು ನನಗೆ ಎಲ್ಲಿ ಕೊಡ್ತಿದ್ದೀರಾ? ನಾನು ಶ್ರೀಕರ್ ಅವರು ಎಲ್ಲಿಂದ ಬರ್ತಿದೀವೋ, ಏನ್ ಮಾಡಿ ಬರ್ತಿದೀವೋ ನಿಮಗ್ ಗೊತ್ತಾಗ್ಬೇಕು ಅಷ್ಟೇ ಅಲ್ವಾ? ಮಾತಲ್ಲಲ್ಲ, ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಅವನಿಗೆ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಹೊರಗಡೆ ನನ್ನ ಹತ್ರ ಕೇಕ್ ಕಟ್ ಮಾಡಿಸಿರೋ ವಿಡಿಯೋ ತೋರಿಸಿದ್ರೆ ಇನ್ನೂ ಜಗಳ ಜಾಸ್ತಿ ಆಗುತ್ತೆ ಅಲ್ವಾ? ಆ ವಿಡಿಯೋ ತೋರಿಸಿದ್ರೆ ಎಲ್ಲರ ಕೋಪನೂ ಕಡಿಮೆ ಆಗುತ್ತಾ ಏನು? ಯಾಕೆ ಇಂಥ ಕೆಲಸ ಮಾಡ್ತಿದ್ದಾಳೆ?
ಅಮ್ಮ, ಈ ಸಮಯದಲ್ಲಿ ಇದನ್ನ ಯಾಕೆ ಕೊಡ್ತಿದೀಯಪ್ಪ? ಇವ್ರ ಹೆಸರು ಶ್ರೀಕರ್. ಇವತ್ತು ಇವ್ರು ಹುಡ್ತಪ್ಪ, ಅದಕ್ಕೆ ನಿಮ್ಗೋಸ್ಕರ ಇದನ್ನೆಲ್ಲ ತಂದಿದ್ದಾರೆ. ಕಾರಲ್ಲಿ ಓಡಾಡೋ ತುಂಬಾ ಜನರಿಗೆ ಕನಿಕರ ಇರಲ್ಲ ಅಂತಾರೆ, ಆದ್ರೆ ನೀನ್ ಮಾತ್ರ ಅರ್ಧ ರಾತ್ರಿ ಹೊತ್ತಲ್ಲಿ ನಮ್ಗೋಸ್ಕರ ಇದೆಲ್ಲ ಮಾಡ್ತಿದ್ಯಲ್ಲ, ನೀನ್ ತುಂಬಾ ಒಳ್ಳೆಯವನಪ್ಪ. ಶ್ರೀಕರ್ ಅವ್ರಿಗೆ ಆ ಒಳ್ಳೆತನ ಎಲ್ಲಿಂದ ಬಂದಿದೆ ಅಂದ್ರೆ ಅವ್ರ ಅಮ್ಮನಿಂದ ಬಂದಿದೆ. ಶ್ರೀಕರ್ ಅವರ ಅಮ್ಮನ ಹೆಸರು ವೇದವತಿ. ಅವರು 10 ಊರುಗಳಿಗೆ ತುಂಬಾ ಸಹಾಯ ಮಾಡ್ತಾ ಇರ್ತಾರೆ. ಅವ್ರ ಕಷ್ಟ ಸುಖಗಳನ್ನ ತಿಳ್ಕೊಂತಾರೆ. ಅವರನ್ನ ಎಲ್ಲರೂ ಅನ್ನಪೂರ್ಣ ದೇವಿ ಅವತಾರಕ್ಕೆ ಹೋಲಿಸ್ತಾರೆ. ಅದಕ್ಕೆ ಆ ಗುಣ ಎಲ್ಲ ಮಗಂಗೂ ಬಂದಿದೆ. ಆ ತಾಯಿ ಒಳ್ಳೆಯವರಾಗಿರೋದಕ್ಕೆ, ಆ ತಾಯಿಗೆ ದಾನ ಧರ್ಮ ಮಾಡೋ ಗುಣ ಇರೋದಕ್ಕೆ ಅವ್ರ ಮಗನಿಗೂ ಈ ಗುಣ ಬಂದಿದೆ. ಮಲ್ಲಿಗೆ ಗಿಡದಲ್ಲಿ ಮಲ್ಗೆ ಹೂವ ಬಿಡುತ್ತೆ ಅನ್ನೋ ಹಾಗೆ ಅಂತ ತಾಯಿ ಹೊಟ್ಟೆಲಿ ಅಂತ ಮಗನೇ ಹುಡ್ತಾನೆ. ಆ ಅಮ್ಮ ಕಾಣಿಸಿದ್ರೆ ಕಾಲ್ ತೊಳೆದು ಆ ನೀರು ತಲೆ ಮೇಲೆ ಹಾಕೋತೀವಯ್ಯ. ಅಷ್ಟು ಒಳ್ಳೆ ಮಗನಿಗೆ ಜನ್ಮ ಕೊಟ್ಟಿದ್ದಾಳೆ ಆ ತಾಯಿ. ನಮ್ಮೆಲ್ಲರ ಆಯಸ್ಸು ತಗೊಂಡು ನೀನು 100 ಕಾಲ ಬದುಕ್ಬೇಕಪ್ಪ. 100 ಕಾಲ ಚೆನ್ನಾಗಿ ಬದುಕು. ಆ ದೇವರು ನಿನ್ನನ್ನ ಚೆನ್ನಾಗಿಟ್ಟಿರ್ಬೇಕಪ್ಪ. 100 ಕಾಲ ಆಯುರಾರೋಗ್ಯದಿಂದ ಇರು ನೀನು. ಇನ್ನು ನಾವು ಹೊರಡ್ತೀವಿ. ಒಳ್ಳೆದಾಗ್ಲಪ್ಪ. ಬರ್ತ್ಡೇ ವಿಡಿಯೋ ಪ್ಲೇ ಮಾಡ್ತಾಳೇನೋ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ. ಅನಾಥರಿಗೆ ಸೇವೆ ಮಾಡೋಣ ಅಂತ ಅವನೇ ಹೇಳಿದ್ಲು ಅಮ್ಮ. ಇನ್ನು ಬೈಯಲ್ಲ, ಡೈಲಾಗ್ ಎಲ್ಲ ಬದಲಾಗೋಗುತ್ತೆ. ಕೇಕ್ ಕಟ್ ಮಾಡೋದು ದೊಡ್ಡ ವಿಷಯ ಅಲ್ವಲ್ಲ ಆಂಟಿ. ಅರ್ಧ ಗಂಟೆ ಲೇಟಾಗಿ ಮಾಡ್ಬೋದು, ಇಲ್ಲ ಅಂದ್ರೆ ನಾಳೆನೂ ಮಾಡ್ಬೋದು. ಆದ್ರೆ ಇಂಥ ಕೆಲ್ಸನ ಯಾವಾಗ ಮಾಡಕ್ಕಾಗತ್ತೆ? ಅಷ್ಟು ಜನ ನಿರ್ಮಲವಾದ ಮನಸ್ಸಿನಿಂದ ಶ್ರೀಕರ್ ಅವ್ರನ್ನ ಆಶೀರ್ವಾದ ಮಾಡಿದ್ರು. ಎಷ್ಟು ಕೋಟಿ ಖರ್ಚು ಮಾಡಿದ್ರೆ ಅಂತ ಆಶೀರ್ವಾದ ಸಿಗತ್ತೆ? ನಿಮ್ ಬಗ್ಗೆ ಕೂಡ ಎಷ್ಟು ಒಳ್ಳೆ ಮಾತಾಡಿದ್ರೋ ಕೇಳಿಸ್ಕೊಂಡ್ರ? ನಾನ್ ಮಾಡಿದ್ದು ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಇಲ್ಲಮ್ಮ, ನೀನು ಕ್ಷಮೆ ಕೇಳೋ ಅಂತ ತಪ್ಪು ಏನು ಮಾಡಿಲ್ಲ. ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ.
ಎಲ್ರೂ ಹುಟ್ಟಿದಬ್ಬಕ್ಕೆ ಎಷ್ಟು ಖರ್ಚು ಮಾಡೋಣ, ಎಷ್ಟು ಗ್ರ್ಯಾಂಡ್ ಆಗಿ ಮಾಡೋಣ ಅನ್ಕೋತಾರೆ. ಈ ರೀತಿ ಮಾಡೋದು ಚಿಕ್ಕ ವಿಷಯ ಅಲ್ಲಮ್ಮ. ನೀನ್ ತುಂಬಾ ದೊಡ್ಡವಳು. ಅವಸರ ಪಟ್ಟು ದೊಡ್ಡ ದೊಡ್ಡ ಮಾತು ಅಂದ್ಬಿಟ್ಟೆ. ಏನು ಅನ್ಕೋಬೇಡಮ್ಮ. ಪರವಾಗಿಲ್ಲ ಆಂಟಿ. ಅವನಿ ಮಾಡಿರೋ ಕೆಲ್ಸನ ನಾವೆಲ್ಲರೂ ಮನಸ್ಫೂರ್ತಿಯಾಗಿ ಒಪ್ಕೋಬೇಕು. ನಾವೇ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ಬೇಕು. ಏನ್ ಹೇಳ್ತೀರಾ? ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ? ಇವತ್ತು ಅವನಿಗೆ ಒಂದ್ ರೇಂಜಲ್ಲಿ ಇರುತ್ತೆ ಅನ್ಕೊಂಡಿದ್ವಿ, ಎಲ್ಲ ರಿವರ್ಸ್ ಆಗೋಯ್ತಲ್ವಾ? ನಾವ್ ಅಂದ್ಕೊಂಡ್ ಹಾಗೆ ಯಾವತ್ ನಡೆದಿದೆ ಹೇಳಿ ನೋಡೋಣ. ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಅವನಿ. ನಾನ್ ನಿನ್ನ ಮನಸ್ಫೂರ್ತಿಯಾಗಿ ಅಭಿನಂದಿಸ್ತಿದ್ದೀನಿ. ನಿಹಾರಿಕಾ, ಶ್ರೀಕರ್ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ ಮೊದಲನೇ ವಿಶ್ ನೀನೇ ಮಾಡಬೇಕು ಅನ್ಕೊಂಡಿದ್ದೆ ಅಲ್ವಾ? ಆ ಕೆಲಸ ಮಾಡೋಣ ಬಾಮ್ಮ. ನೀನು ತಿನ್ಸಮ್ಮ. ನೀನ್ ಹ್ಯಾಪಿನೇ ಅಲ್ವಾ? ಹ್ಯಾಪಿ ಅತ್ತೆ. ನಾಳೆ ಶ್ರೀಕರ್ ಬರ್ತ್ಡೇ ಸೆಲೆಬ್ರೇಷನ್ಸ್ನ ಗ್ರ್ಯಾಂಡ್ ಆಗಿ ಮಾಡೋಣ, ಸರಿನಾ? ಸರಿ ಅತ್ತೆ. ಈಗ ಎಲ್ರು ಹೋಗಿ ಮಲ್ಕೊಳ್ಳಿ. ಏನಾದ್ರೂ ಕೇಳ್ಬೇಕು ಅನ್ಕೊಂತ ಇದ್ಯಾ? ಹಾಗಿದ್ರೆ ಕೇಳು. ಯಾಕೆ ಯೋಚನೆ ಮಾಡ್ತೀಯ? ನಿನ್ಗಿಂತ ಮುಂಚೆ ನಾನೇ ಶುಭಾಶಯನ ಹೇಳ್ತೀನಿ. ಓಕೆ? ಓಕೆ. ಈಗ ನೆನ್ಪಾಯ್ತು, ನಮ್ ಚಾಲೆಂಜ್ ವಿಷಯ ತಾನೇ? ಅದ್ರಲ್ಲಿ ಡೌಟ್ ಏನಿದೆ? ನಿನಗಿಂತ ಮೊದಲು ನಾನೇ ಶ್ರೀಕರ್ ಅವರಿಗೆ ಬರ್ಡೇ ವಿಶಸ್ ಹೇಳ್ಬಿಟ್ಟೆ. ಮಾಮೂಲಿಯಾಗಲ್ಲ, ಗ್ರ್ಯಾಂಡ್ ಆಗಿ. ಎಂತ ಅಟ್ಮಾಸ್ಫಿಯರ್ ಅಲ್ಲಿ ಹೇಳ್ದೆ ಅಂತ ತೋರಿಸ್ತೀನಿರು. ನೋಡು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಡಿಯರ್ ಶ್ರೀಕರ್ ಅವರೇ.